ಬೆಂಗಳೂರಿಗೆ ನಾನು ನನ್ನ ಬದುಕನ್ನು ಆರಿಸ್ಕೊಂಡು ಬಣ್ಣದ ಬದುಕಿಗೆ ನಾನು ಬಂದಾಗ ಇದೇ ಶಿವರಾಮ್ ಅವರು ವಾಟಾಳ್ ನಾಗರಾಜ್ ಅವ್ರ ವೇದಿಕೆ ಇರ್ತಿತ್ತು, ಈ ಕಡೆ ಜಿ ನಾರಾಯಣ್ ಕುಮಾರ್ ಅವ್ರ ವೇದಿಕೆ ಇರ್ತಿತ್ತು. ಅಲ್ಲಿ ಜಾನಪದ ಗೀತೆಗಳನ್ನ, ಜನಕ್ಕೆ ಬೇಕಾಗಿರುವಂಥ ಅತ್ಯದ್ಭುತವಾದ ಜಾನಪದ ಗೀತೆಗಳನ್ನ ಆಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ನಾಟಕಗಳನ್ನ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಕಳೆದ 30 ವರ್ಷಗಳಿಂದ ಅವರ ಪರಿಚಯ ಒಡನಾಟ ಇತ್ತು. ಅವರು ಸಜ್ಜನಿಕೆಗೆ ದೊಡ್ಡ ಹೆಸರು, ಕನ್ನಡದ ಬಗ್ಗೆ ಒಂದು ವಿಶೇಷವಾದ ಒಲವಿತ್ತು. ಜೊತೆಗೆ ಹಿರಿಯ ಕಲಾವಿದರನ್ನು ಕಂಡ್ರೆ ಅವ್ರಿಗೆ ಬಹಳ ಒಂದು ಗೌರವ ಇತ್ತು. ಅದಕ್ಕೆ 2 ಉದಾಹರಣೆಯನ್ನು ಕೊಡ್ತೇನೆ. ಒಂದು ಚಂದವಳ್ಳಿ ತೋಟದ ಅಶ್ವತ್ಥನಾರಾಯಣ ಅವರು ಒಂದು ಬೆನಿಫಿಟ್ ಶೋ ಹಾಕಿದ್ದಾಗ ನಾನು ದಾವಣಗೆರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಗೆಳೆಯರ ಜೊತೆ ಬೀದಿ ನಾಟಕವನ್ನು ಮಾಡೋದಕ್ಕೆ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ನಮ್ಮ ಶಿವರಾಮ್ರವರು ಕಾರ್ ನಿಲ್ಲಿಸ್ಬಿಟ್ಟು ಅವ್ರ ಡ್ರೈವರ್ ನನ್ನ ಹತ್ರ ಬಂದು, ಸರ್ ಸಾಹೇಬ್ರು ಕರೀತಿದ್ದಾರೆ ಅಂತಂದ. ನನಗೆ ಯಾರು ಸಾಹೇಬ್ರು ಇಲ್ಲಪ್ಪ, ಬಣ್ಣದ ಕಲಾವಿದರು ನಾವು, ಬಣ್ಣ ಹಚ್ಚಿದ್ರು ದುಡ್ಡು ಇಲ್ಲದೆ ಹೋದ್ರಿಲ್ಲ ಅಂತ. ಸರ್ DC ಅವ್ರು ಕರೀತಿದ್ದಾರೆ ಅಂದರು. 10 ಗಂಟೆ ಸಮಯ. ನಾನು ನೋಡ್ತೀನಿ ಶಿವರಾಮ್ ಅವರು, ಏನು ರಮಣದವರೇ ದಾವಣಗೆರೆಗೆ ಬಂದುಬಿಟ್ಟಿರಿ ಅಂದರು. ಇಲ್ಲಿ ಬೀದಿ ನಾಟಕಗಳನ್ನ ಮಾಡೋದಕ್ಕೆ ಬಂದಿದ್ದೀನಿ ಸರ್, ಯಾವುದೋ ಏಡ್ಸ್ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಅಂತ ಹೇಳಿದಾಗ ನಾನು ಇಲ್ಲೇ ಜಿಲ್ಲಾಧಿಕಾರಿಯಾಗಿದ್ದೀನಿ, ದಯವಿಟ್ಟು ನೀವು ನಮ್ಮ ಕಚೇರಿಗೆ ಬನ್ನಿ ಅಂದರು. ಯಾರಾದರೂ ಒಬ್ಬರು ಆ ಥರ ನಿಲ್ಲಿಸ್ತಾರೆ? ಯಾರೂ ನಿಲ್ಲಿಸಲ್ಲ. ದೊಡ್ಡ ಅಧಿಕಾರಿಗಳು ಸಣ್ಣ ಪುಟ್ಟ ಆ್ಯಕ್ಟ್ ಮಾಡೋರೆ ಮಾತಾಡ್ಸೋಕ್ಕಾಗಲ್ಲ ಅವ್ರನ್ನ. ಆದರೆ ನಿಲ್ಲಿಸಿ ಮಾತಾಡಿದ್ರು. ಹೋದೆ. ಆ ಸಮಯದಲ್ಲಿ ನಾನು, ಸರ್ ಅಶ್ವತ್ಥನಾರಾಯಣ ಅವರು ಕಾರ್ಯಕ್ರಮ ಹಾಕಿದ್ದಾರೆ, ಹಿರಿಯ ಕಲಾವಿದರು, ಅವ್ರಿಗೆ ಅವಕಾಶ ಇಲ್ಲ ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, 2 ದಿನ ಬಿಟ್ಟು ನಾನು ಅಲ್ಲೇ ಹೋದೆ, ಕಾಫಿ ಕುಡಿಸಿ ಹೇಳಿದ್ರು, ಅವ್ರಿಗೆ 25,000 ರೂಪಾಯಿನ ಕೊಟ್ಟೆ ಅಂದರು. ಜೊತೆಗೆ ಅವ್ರಿಗೆ ಕನ್ನಡದ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇತ್ತು. ಕನ್ನಡದ ಯಾವುದಾದ್ರು ಒಂದು ಗೀತೆಯನ್ನು ಹೇಳಿದ್ರೆ ಇನ್ನೊಂದು ಸಾರಿ ಹೇಳಿ ಅಂತ ಹೇಳೋರು. ನಾನು ಅವಾಗ ಒಂದು ಗೀತೆಯನ್ನು ಹೇಳ್ತಿದ್ದೆ, ಏನಂತಾರೆ, ಈಚೀಚೆಗೊಂದು ಮಾತು ಹೇಳ್ತೀನಿ, ಕುಂತ್ಕೊಂಡು ಕೇಳೋ ಅಣ್ಣ, ನಿಂತ್ಕೊಂಡು ಕೇಳೋ ಅಣ್ಣ, ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ ದೇಶ ಕೋಶ ಭಾಷೆ ವೇಷ ತುಳಿತಾವ್ರೆ ಮಿಟ್ಟಿ. ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು, ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು ಅಂತ ಈ ಥರ ಹೇಳ್ತೀರಿ. ಚಪ್ಪಾಳೆ ತಟ್ಟಿ ಒನ್ಸ್ ಮೋರ್ ಅನ್ನೋರು. ಅಂದರೆ ನಮ್ಮಂಥ ಕನ್ನಡಿಗರಿಗೆ, ಕಲಾವಿದರಿಗೆ ವಿಶೇಷವಾದ ಗೌರವ ಸಿಗಬೇಕು, ಅವ್ರಿಗೊಂದು ನೆಲೆ ಸಿಗಬೇಕು ಅಂಥೇಳಿ ಹೇಳ್ತಿದ್ರು.